ಮಲ್ಲೇಶ್ವರ ನಾಟಕಲೆಯ ಪರಮೇಶ್ವರ ಜಯವನೀತ ಜಗದೀಶ್ವರ ಓ ತಂದೆ ಮಲ್ಲೇಶ್ವರ. ಆದಿದೇವರ ಔಷಧ ನೀನು ಕರುಣಿಸಿದಾಯ ಸಾರು
सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठ उत्तिष्ठ गोविन्द उत्तिष्ठ गरुडध्वज उत्तिष्ठ शान्ता त्रैलोक्यं मङ्गलं कुरु। ಕಲಿತ ಪದವೀಧರನಾದರೂ ಕೂಲಿ ಹಮಾಲಿ ಮಾಡಿ ನಮ್ಮನ್ನು ಸಾಕುತ್ತಿರುವನು. ಆದ್ರೆ ಇನ್ನೊಬ್ಬ ಸಣ್ಣ ತಮ್ಮ ಸಾಕಷ್ಟು ಓದಿದ್ದಾನೆ. ಅವನಿಗೆ ಯಾವ ನೌಕರಿ ಇಲ್ಲದೆ ವಿಲವಿಲನೆ ಒದ್ದಾಡುತ್ತಿದ್ದಾನೆ. ಅವನು ದೊಡ್ಡ ಅಧಿಕಾರಿಯಾಗಲೆಂದು ಕನಸು ಕಾಣುತ್ತಿರುವ ಆ ನನ್ನ ಹಿರಿಯಣ್ಣನ ಕನಸು ನೆನಸು ಮಾಡಪ್ಪ ತಂದೆ, ನೆನಸು ಮಾಡು. ಇದೇ ನಾನು ನಿನ್ನಲ್ಲಿ ಬೇಡಿಕೊಳ್ಳುವ. ಪ್ರತಿನಿತ್ಯ ಭಕ್ತಿ ಭಾವದಲ್ಲಿ ಪರವಳಿಸವಾಗಿ ಪೂಜಿಸಿ ಹಾಡಿ ಕುಣಿದಾಡುವ ಈ ನಿನ್ನ ನಿರ್ಮಲ ಭಕ್ತಿಗೆ ಕಣ್ತೆರೆದು ನೋಡುವನೇನಮ್ಮ ಈ ನಿನ್ನ ದೇವರು. ಇಲ್ಲಮ್ಮ, ಇಲ್ಲ, ನಮ್ಮಂತ ಬಡವರನ್ನು ಕಣ್ತೆರೆದು ನೋಡುವುದಿಲ್ಲಮ್ಮ ಈ ನಿನ್ನ ದೇವರು. ನೀನು ತಿಳಿದುಕೊಂಡ ಹಾಗೆ ಇರುವುದಿಲ್ಲನ್ನ ಆ ದೇವರು. ಆದ್ರೆ ನಮ್ಗೆ ಎಷ್ಟೇ ಕಷ್ಟ ಬಂದರು ಈ ನಮ್ಮ ಕಷ್ಟವನ್ನು ಹೋಗಲಾಡಿಸಿ ಈ ಭಾವಚಿತ್ರದ ದೇವರು, ಈ ನಮ್ಮ ಬಡತನದ ಬಾಳಿಗೆ ಭಾಗ್ಯದಾತನ ಈ ದೇವರು. ಈ ದೇವರು ಬಡತನದಲ್ಲಿ ಬೆಂದ ನಮ್ಮ ಪಾಲಿಗೆ ಭಾಗ್ಯದಾತನೇನಮ್ಮ. ಅಲ್ಲಮ್ಮ, ಅಲ್ಲ, ಅಂದು ಆ ರುದ್ರೇಗೌಡನ ತಂತ್ರಕ್ಕೆ ಸಿಲುಕಿ ನನ್ನ ಹೆತ್ತ ತಂದೆ ತಾಯಂದರು ಸುಟ್ಟು ಭಸ್ಮವಾದರು. ಇದು ಅಲ್ಲದೆ ಇದ್ದ ನಮ್ಮ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಂಡು ನಮ್ಮನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿದ ನಮ್ಮ ಆನಯ ವಂಚಕ. ದಿಕ್ಕಿಲ್ಲದ ಪರದೇಶಿಯ ಹಾಗೆ ಬಡತನದ ಭವಣೆಯಲ್ಲಿ ಕಣ್ಣೀರಿನ ಕಡಲ ಮಧ್ಯೆ ಕಾಲ ಕಳೆಯುವ ನಮ್ಮಂತ ನಿರ್ಗತಿಗರ ಪಾಲಿಗಿಲ್ಲಮ್ಮ ಈ ದೇವರು. ಅಣ್ಣ, ಹಾಗನ್ನದಿರೋ ಅಣ್ಣ. ಈ ನಮಗೆ ಬಡತನ ಬಂದಿದೆ ಎಂದು ಆಪತ್ ಕಾಲದಲ್ಲಿ ದೇವರನ್ನು ನಿಂದಿಸಿ ಸಂಪತ್ ಕಾಲದಲ್ಲಿ ದೇವರನ್ನು ನಿಂದಿಸುವುದು ಅದು ವ್ಯರ್ಥವಲ್ಲ. ನಮ್ಮ ಉದ್ದೇಶಿಸುವುದು ನಮ್ಮಂತವರ ಮನುಷ್ಯರ ಲಕ್ಷಣವಲ್ಲ. ಸಿರಿತನವೇ ಬರಲಿ, ಬಡತನವೇ ಬರಲಿ,
ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದುಕೊಂಡು ನಾವು ಜೀವನ ಮಾಡಬೇಕು. ಅಣ್ಣ, ಪಾಲಿಗೆ ಬಂದಿದ್ದು ಪಂಚಾಮೃತ ಈಗ ನಮಗೆ ಬಡತನ ಬಂದಿದೆಯಲ್ಲ, ಅದನ್ನು ಪರಿಹಾರ ಮಾಡಬೇಕಣ್ಣ, ಪರಿಹಾರ ಮಾಡಬೇಕು. ಈ ಬಡತನದ ಭೂತವನ್ನು ಮೆಟ್ಟಿ ನಿಲ್ಲುವುದು ಸಹಜ. ಅದಕ್ಕೆ ನೀನೇನು ಯೋಚನೆ ಮಾಡಬೇಡಣ್ಣ. ನಿನ್ನ ಒಂದೊಂದು ಮಾತುಗಳು ನನ್ನ ತಾಯಿಯ ನುಡಿ ಮುತ್ತಿನ ಹಾಗೆ ಇದೆ ಅಮ್ಮ. ಹರಿಯದ ನವತರುಣಿಯಾದ ನಿನಗೆ ಮೊದಲು ಒಂದು ಒಳ್ಳೆ ಮನಿತನ ಹುಡುಕಿ ನಿನಗೆ ಕನ್ಯಾದಾನ ಮಾಡಿ ಕೊಟ್ಟನೆಂದರೆ ನನ್ನ ಮುಗಿಯಿತು. ನನ್ನ ಹೆತ್ತವರ ಆತ್ಮಕ್ಕೆ ಚಿರ ಶಾಂತಿ ಸಿಗುವುದು. ಅಣ್ಣ, ಹೆತ್ತವರ ಆತ್ಮಕ್ಕೆ ಚಿರ ಶಾಂತಿ ಕೊಡುವುದಕ್ಕಾಗಿ ಹಗಲಿರುಳು ಶ್ರಮ ವಹಿಸಿ ದುಡಿದು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ಪತಿಯ ಮನೆಗೆ ಸತಿಯಾಗಿ ಕಳಿಸಿಕೊಡಲೆಂದು ನೀನು ಸಿದ್ಧನಾಗಿ ನಿಂತಿರುವೇನಣ್ಣ. ಯಾಕಣ್ಣ, ಈ ನಿಮ್ಮ ತಂಗಿ ಇಷ್ಟು ಬೇಗ ನಿನಗೆ ಬೇಸರವಾದಳೇನಣ್ಣ? ಈ ರೀತಿ ಮಾತನಾಡಬೇಡಮ್ಮ. ನೀನು ನಮಗೆ ದೇವರ ಕೊಟ್ಟ ತಂಗಿಯಮ್ಮ, ದೇವರ ಕೊಟ್ಟ ತಂಗಿ. ನೀನೆಂದಿಗೂ ಈ ಸೋದರಿಗೆ ಬೇಸರವಾಗುವುದಿಲ್ಲಮ್ಮ, ತಂಗಿಯೇ. ಗಟ್ಟಿ ಬಂಗಾರವನ್ನು ಮನೆಯಲ್ಲಿ ಇಟ್ಟುಕೊಂಡು ಕುಳಿತರೆ ಅದಕ್ಕೆಲ್ಲಿದೆ ಅಮ್ಮ ಬೆಲೆ? ಅದನ್ನು ಅಕ್ಕ ಸಾಲಿಗನ ಕೈಯಲ್ಲಿ ಕೊಟ್ಟು ಆಭರಣಗಳ ಆದಾಗ ಆ ಆಭರಣಗಳನ್ನು ಸ್ತ್ರೀಯರು ತಮ್ಮ ಮೈ ಮೇಲೆ ಅಲಂಕರಿಸಿಕೊಂಡಾಗ ಅದಕ್ಕೊಂದು ಬೆಲೆ. ಹಾಗೆ ನೀನು ಹೆಣ್ಣಾಗಿ ಹುಟ್ಟಿ ಬಂದ ಬಳಿಕ ಭಯ ಭೀತಿಯಲ್ಲಿ ಅತ್ತೆ ಮಾವಂದಿರ ಮನೆ ಸೇರುವ ಮುತ್ತೈದೆ ಎಂಬ ಬಾಂಧವ್ಯದಿಂದ ಬಂಧಿಸಿಕೋ. ಹೆತ್ತವರ ಹಂಗನ್ನ ಹದ್ದನ್ನು ದಾಟಿ ದಾಂಪತ್ಯ ಜೀವನವನ್ನು ಸಾಗಿಸಲು ಅದ್ಧೂರಿತನದಿಂದ ನಿನ್ನ ಮದುವೆಯನ್ನು ಮಾಡಿಕೊಡುವ ದಿಟ್ಟ ಛಲ ನನ್ನಲ್ಲಿದೆಯಮ್ಮ, ದಿಟ್ಟ ಛಲ ನನ್ನಲ್ಲಿದೆ. ಅಣ್ಣ, ನಿನ್ನ ದಿಟ್ಟ ಛಲ ಕಂಡು ನನಗೆ ವ್ಯಥೆಯಾಗುತ್ತಿದೆ ಅಣ್ಣ. ಆದ್ರೆ ಈಗಾಗಲೇ ಸಾಕಷ್ಟು ದುಡಿದು ತಮ್ಮನಿಗೋಸ್ಕರ ಸಾಲ ಮಾಡಿದ್ದೀಯ ಅಣ್ಣ. ಮುಂದೆ ನನ್ನ ಮದುವೆಗೆ ವರದಕ್ಷಿಣೆ ಹೊರೋಪಚಾರಕ್ಕೆ ಅಷ್ಟೊಂದು ಹಣ ಎಲ್ಲಿಂದ ತರುತ್ತೀಯಲ್ಲ, ಎಲ್ಲಿಂದ ತರುತ್ತಿ? ಅಷ್ಟೇ ಅಲ್ಲಣ್ಣ, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಲು ವರದಕ್ಷಿಣೆ ಇಲ್ಲದೆ ಮದುವೆ ಆಗಲು ಅದ್ಯಾವ ದಿಟ್ಟ ಗಂಡು ಬರ್ತಾನನ್ನ ಈ ಸಮಾಜ? ಅಣ್ಣ, ನಾನು ಹುಟ್ಟಿದಾಗ್ಲಿ ಹೆಣ್ಣು ಅಂತ ಗೊತ್ತಾದ ತಕ್ಷಣ ನನ್ನ ಕತ್ತು ಹೆಚ್ಚಿಗೆ ಕೊಂದಿದ್ದರೆ ನನ್ನ ಜೀವನ ಪಾವನವಾಗುತ್ತಿತ್ತಣ್ಣ, ಪಾವನವಾಗುತ್ತಿತ್ತು. ನಾನು ಹುಟ್ಟಿ ನಿನಗೆ ಇಷ್ಟೊಂದು ಕಷ್ಟ ತಂದು ಬಿಟ್ಟಲ್ಲಣ್ಣ. ನಾನು ಹುಟ್ಟಿ ನಿನಗೆ ಕಷ್ಟವನ್ನು ಕೊಟ್ಟು ಬಿಟ್ಟೆ. ಅಳಬೇಡಮ್ಮ, ಅಳಬೇಡ. ನೀನು ತಂಗಿಯಾಗಿ ಹುಟ್ಟಿ ಈ ಬಡ ಅಣ್ಣನ ಕಣ್ತೆರೆಸಿದ ಕಣ್ಮಣಿ ಹೆಣ್ಣು ಮಗಳಮ್ಮ. ನೀನು ಹೆಣ್ಣುಗಳು. ನೀನು ಕಣ್ಣೀರು ಹಾಕಿದಷ್ಟು ಈ ಬಡತನ ದರಿದ್ರತೆ ಹೆಚ್ಚಾಗುವುದಮ್ಮ. ನಮಗೆ ಬಡತನವಿದೆ ಎಂದು ತಲೆಗೆ ಕೈ ಹಚ್ಚಿ ಕುಳಿತುಕೊಳ್ಳದೆ ಬಂದ ಕಷ್ಟವನ್ನು ಧೈರ್ಯದಿಂದ ಎದುರಿಸಬೇಕು. ದುಡಿಯುವನ್ನು ಕಂಡರೆ ಬಡತನ ತಾನಾಗಿಯೇ ಹಂಚಿ ಓಡಿ ಹೋಗುತ್ತದೆ. ಆದರೆ ಗುಂಡು ಸೂಜೆಯಿಂದ ಹಳ್ಳ ತೋಡುವುದು ಎಷ್ಟು ಕಠಿಣವೋ ಅದರಂತೆ ಹಣ ಎಂಬುವ ಈ ಲಕ್ಷ್ಮಿಯನ್ನು ಸಂಗ್ರಹಿಸುವುದು ಅಷ್ಟೇ ಕಠಿಣವಮ್ಮ. ಅದಕ್ಕಾಗಿ ಈ ಜಗತ್ತೇ ಒಂದು ಏಣಿ ಇದ್ದ ಹಾಗೆ. ಏಣಿಯನ್ನು ಹಿಡಿದು ಏರಿದವರು ಶ್ರೀಮಂತರು, ಅದೇ ಏಣಿ ಹಿಡಿದು ಕೆಳಗೆ ಇಳಿದವರು ಬಡವರು. ಅದಕ್ಕಾಗಿ ಬಲ್ಲವರೊಂದು ಮಾತು ಹೇಳಿದ್ದಾರೆ, ಈ ಬಡತನ ಎಂಬುದು ಒಂದು ಸಾಗರವಿದ್ದಂತೆ. ಈ ಬಡತನದ ಭವ ಸಾಗರವನ್ನು ಕಷ್ಟದ ಹಡಗದಿಂದ ದಡ ಮುಟ್ಟುವುದೇ ನಮ್ಮ ಕರ್ತವ್ಯ. ಅಣ್ಣ, ಬರೀ ಈ ಹಾಳು ಬಡತನದ ಬಗ್ಗೆ ನೀನು ಮಾತಾಡ್ತಾ ನಿಂತು ಬಿಟ್ಟಿಯಲ್ಲ. ಬಾರಣ್ಣ,
ಮುಂದೆ ದೀಪಾವಳಿ ಹಬ್ಬ ಇದೆ. ಅದಕ್ಕಾಗಿ ಆ ಲಕ್ಷ್ಮೀ ತಾಯಿ ಪೂಜೆ ಕೂಡ ಮಾಡ್ಬೇಕು. ಅಣ್ಣ ಬಾರನ್ನ ಪೂಜೆ ಮಾಡೋಣ. ಯಾಕಣ್ಣ ಚೀರಿದೆ? ನಡೆಯ ಕೂಡದಮ್ಮ ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಪೂಜೆ. ಯಾಕನ್ನ ನಡೆಯಬಾರದು? ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ. ಎಲ್ಲರೂ ತಮ್ಮ ಮನೆಯಲ್ಲಿ ದೀಪಾವಳಿಯ ಹಬ್ಬ ಇದೆ ಅಂತ ಉತ್ಸಾಹದಿಂದ ಹೊಸ ಬಟ್ಟೆ ಇಟ್ಟು ಲಕ್ಷ್ಮೀ ಪೂಜೆ ಮಾಡುತ್ತಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ನಡೆಯಬಾರ್ದಂತ ಹೇಳ್ತಾ ಇದೆಯಲ್ಲ, ಅಂತ ಅಗೌರವದ ಮಾತು ಯಾಕನ್ನ ನೀನು ಹೇಳಿದೆ? ಅಗೌರವದ ಮಾತಲ್ಲ ಮಾತಂಗಿ, ಅಗೌರವದ ಮಾತಲ್ಲ. ನೀನು ಹುಟ್ಟಿರುವುದು ಇದೇ ದೀಪಾವಳಿಯ ದಿನದಂದು. ನೀನು ಹುಟ್ಟಿದ ಸಂತೋಷ ಒಂದು ಕಡೆ ಆದರೆ ದುಃಖ ಇನ್ನೊಂದು ಕಡೆ. ಅದೇನಾದರೆ ನೀನು ಹುಟ್ಟಿದ 2 ವರ್ಷಕ್ಕೆ ಆ ರುದ್ರೇಗೌಡನ ಕಪಟ ಕುತಂತ್ರಕ್ಕೆ ಸಿಲುಕಿ ನನ್ನ ಹೆತ್ತ ತಂದೆ ತಾಯಂದಿರು ಸ್ಮಶಾನ ಸೇರಿದರು. ಅದಕ್ಕೆ ಈ ಲಕ್ಷ್ಮಿಯ ಪೂಜೆ ಎಂದರೆ ಅಂದು ಸತ್ತು ಸ್ಮಶಾನ ಸೇರಿದ ನನ್ನ ಹೆತ್ತ ತಂದೆ ತಾಯಿಯಿಂದ ಭೀಕರ ದೃಶ್ಯ ನನ್ನ ಕಣ್ಮುಂದೆ ಬಂದು ನನ್ನ ನರನಾಡಿಗಳಲ್ಲಿ ಸೇಡೆಂಬ ಜ್ವಾಲೆ ಪುಟಿದೇಳುತ್ತಿದೆ ಅಮ್ಮ. ಆದರೆ ಏನು ಮಾಡುವುದು? ನನ್ನ ಹೆತ್ತ ತಾಯಿ ಕೊನೆ ಉಸಿರು ಎಳೆಯುವ ಮುನ್ನ ನನ್ನ ಕೈಯಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ನೀನು ಕೊಲೆಗಾರನಾಗಬಾರದು ಎಂದು. ಅದಕ್ಕಾಗಿ ಸುಮ್ಮನಿದ್ದೇನಮ್ಮ. ಇಲ್ಲದಿದ್ದರೆ ಆ ಭಂಡರಂಡಿ ಮಗ ರುದ್ರೇಗೌಡನ ರುಂಡ ಚಂಡಾಡಿ ನನ್ನ ಹೆತ್ತವರ ಆತ್ಮಕ್ಕೆ ಚಿರ ಶಾಂತಿ ನೀಡುತ್ತಿದ್ದೇನಮ್ಮ, ಚಿರ ಶಾಂತಿ ನೀಡುತ್ತಿದ್ದೆ. ಆದರೆ ಏನು ಮಾಡುವುದು? ಹೋಗಲಿ ಬಿಡು ತಂಗಿ. ನಮ್ಮ ದುರಾದೃಷ್ಟ ಮಾತಾಪಿತರನ್ನು ಕಳೆದುಕೊಂಡು ತಬ್ಬಲಿಗಳಾದ ನಮಗೆ ಈ ದೀಪಾವಳಿ ಹಬ್ಬ ಎಂದರೆ ನನಗೆ ಕರಾಳ ಹಬ್ಬ. ಅದಕ್ಕಾಗಿ ಈ ಲಕ್ಷ್ಮೀ ಪೂಜೆ ಎಂದರೆ ನನಗೆ ತಿರಸ್ಕಾರವಮ್ಮ, ತಿರಸ್ಕಾರ. ಅಣ್ಣ, ಹಾಗೆ ಹೋದ ಘಟನೆಯನ್ನು ಮರೆತು ದುಡುಕಿ ಮೆಲುಕು ಹಾಕುವುದು ಸರಿಯಲ್ಲಣ್ಣ. ಅವರ ಹಣೆ ಬರೆದ ಲಿಖಿತದಲ್ಲಿ ಅದು ಅಷ್ಟೇ ಬರೆದಿತ್ತು, ನಡೆದು ಹೋಯಿತು. ಅಣ್ಣ, ಇದು ದೀಪಾವಳಿಯ ದೊಡ್ಡ ಹಬ್ಬ ಅಣ್ಣ. ಅವರ ಕೊನೆ ಉಸಿರು ಎಳೆಯುವುದಕ್ಕೂ ಮತ್ತು ದೀಪಾವಳಿ ಹಬ್ಬ ಮಾಡುವುದಕ್ಕೂ ಯಾವ ಸಂಬಂಧವಿಲ್ಲಣ್ಣ, ಯಾವ ಸಂಬಂಧವಿಲ್ಲ. ದೇವರನ್ನು ಹಾಗೆಲ್ಲ ನಿಂದಿಸಬಾರದಣ್ಣ. ಹೋಗಲಿ ಬಿಡು ತಂಗಿ. ಈ ಹಾಳು ಸಂಸಾರದ ವಿಚಾರದಲ್ಲಿ ನೀನು ಹುಟ್ಟು ಹಬ್ಬವನ್ನೇ ಮರೆತು ಬಿಟ್ಟಿದೆ. ಲಕ್ಷ್ಮಣ ಇನ್ನೂ ಬರಲಿಲ್ವಲ್ಲಮ್ಮ. ತಂಗಿ, ಈಗ ನಾನು ಹೇಳಿದ ಈ ವಿಷಯವನ್ನು ನನ್ನ ತಬ್ಬನ ಮುಂದೆ ಹೇಳಬೇಡಮ್ಮ. ಯಾಕಂದ್ರೆ ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕೆನ್ನುವ ನನ್ನ ಆಸೆ. ಆಯ್ತಣ್ಣ, ನೀನ್ ಹೇಳಿದಾಗೆ ಆಗ್ಲಿ. ಹಾ ಅಣ್ಣ, ಅಲ್ಲಿ ನೋಡು, ಸಣ್ಣ ಅಣ್ಣ ಬಂದೇ ಬಿಟ್ಟ. ಅಣ್ಣ ಅಣ್ಣ ಆಶೀರ್ವಾದ ಅಣ್ಣ. ಹೇಳು ತಮ್ಮ ಲಕ್ಷ್ಮಣ. ಹಿಂದೆ ಆ ರಾಮನಿಗೆ ಲಕ್ಷ್ಮಣ ಇದ್ದಂತೆ ಈ ಕಲಿಯುಗದಲ್ಲಿ ಕೀರ್ತಿಶಾಲಿಯಾಗಿ ಬಾಳಪ್ಪ ಈ ಅಣ್ಣನಿಗೆ ತಮ್ಮನಾಗಿ. ಹಾಗಲ್ಲಣ್ಣ, ನಿತ್ಯ ತೊಂಟರೆ ಕೆಳವರ್ಗದ ಜನರನ್ನು ತುಳಿದು ಮೇಲ್ವರ್ಗದ ಜನರು ಅಟ್ಟಹಾಸದಿಂದ ಮೆರೆಯುತ್ತಿದ್ದಾರೆ. ಅಷ್ಟೇ ಅಲ್ಲಣ್ಣ, ರಾಜಕಾರಣಿಗಳು ತಮ್ಮ ಪುಂಡಾಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಇವರನ್ನೆಲ್ಲರನ್ನು ಮಟ್ಟ ಹಾಕಬೇಕಾದರೆ ಸತ್ಯ, ನ್ಯಾಯ, ನೀತಿ ಧರ್ಮವನ್ನು ಮೆಟ್ಟಿ ನಿಂತು
ಜ್ಯೋತಿಯನ್ನ ಹಚ್ಚಿ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದೇ ಬರುತ್ತೇನೆ. जीने के और एक बार मरने के और एक बार ಹುಟ್ಟುದೊಮ್ಮೆ ಸಾಯುವುದೊಮ್ಮೆ ಸಾಯುವುದರ ಒಳಗಾಗಿ ಪುಂಡ ಪುಡಾರಿ ನನ್ನ ಮಕ್ಕಳನ್ನು ಒತ್ತು ನಾನು ಬುದ್ಧಿಯನ್ನು ಕಲಿಸದಿದ್ದರೆ ನನ್ನ ಹೆಸರು ಹೊಳಿದಂಡಿಯ ಹುಲಿನೇ ಅಂತ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಅರ್ಥಾತ್ ಜೈ ರಾಯಣ್ಣ. ಇದು ಈ ನಿನ್ನ ಪಾದದ ನನಗೂ ಸತ್ಯವನ್ನ. ಹಾ ಅಣ್ಣ ಇರಲಿ. ಹಾ ತಂಗಿ, ಅದ್ಯಾವ ವಿಚಾರವನ್ನು ಮಾಡ್ತಾ ಇದ್ರಿ? ಅದ್ಯಾವ ವಿಚಾರ ಅಂತ ನನಗೂ ಸ್ವಲ್ಪ ಹೇಳಣ್ಣ. ಏನಿಲ್ಲ ತಮ್ಮ, ಇಂದು ತಂಗಿ ಹುಟ್ಟು ಹಬ್ಬ, ಅದಕ್ಕಾಗಿ ನೀನು ಬೇಗ ಬರಲಿಲ್ಲವಲ್ಲ, ನಿನ್ನ ಬಗ್ಗೆ ಯೋಚಿಸುತ್ತಿದ್ದೇವೆ. ಹೌದಣ್ಣ, ಅದು ನನಗೆ ನಿನ್ನೆ ಗೊತ್ತಾಗಿತ್ತು. ನೀನು ಕೊಟ್ಟಿರೋ ಹಣದಲ್ಲಿ ಸ್ವಲ್ಪ ಉಳಿಸಿಕೊಂಡು ತಂಗಿಗೆ ಒಂದು ಸೀರೆಯನ್ನು ತೆಗೆದುಕೊಂಡು ಬಂದಿರುವೆ. ಹಾ ತಂಗಿ ಸವಿತಾ, ತೆಗೆದುಕೊಳ್ಳಮ್ಮ ಈ ನಿನ್ನ ಅಣ್ಣನ ಅಲ್ಪ ಕಾಣಿಕೆಯನ್ನು. ಅಣ್ಣ, ನೀವೇನೇ ಕೊಟ್ರು ಅದು ನನಗೆ ಬಂಗಾರ ಅಣ್ಣ, ಬಂಗಾರ. ತಂಗಿ ನಡೆಯಮ್ಮ, ಈ ನನ್ನ ಬಡತನದ ಸ್ಥಿತಿಯಲ್ಲಿ ನಿನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲಾಗದಿದ್ದರೂ ನಿನಗೆ ಆರತಿ ಮಾಡಿ ನಿನ್ನ ಹುಟ್ಟು ಹಬ್ಬವನ್ನು ಆಚರಿಸುತ್ತೇವೆ. ಕುಳಿತುಕೊಂಡು ನಡೆಯಮ್ಮ. ಅಣ್ಣ, ಇವತ್ತು ತಂಗಿ ಹುಟ್ಟು ಹಬ್ಬದಿಂದ ಕೇಕನ್ನು ಕಟ್ಟು ಮಾಡಿ ಸಂತೋಷದಿಂದ ಆಡಿ ಕುಣಿಯೋಣ ಬನ್ನಿ.
ನಾನು. ಈ ಭಾಗದ ಕನ್ವರ್ನೈ ಕಾಡುಗಳಲ್ಲಿ ಅವಿತ ಹುಲಿರಾಜನ ಆರ್ಭಟಕ್ಕೆ ಸಣ್ಣ ಪುಟ್ಟ ಪ್ರಾಣಿಗಳು ಕಕ್ಕಾಬಿಕ್ಕಿಯಾಗುವಂತೆ ಈ ಕನ್ವರ್ನ ಆರ್ಭಟಕ್ಕೆ ಕಕ್ಕಾಬಿಕ್ಕಿಯಾಗುವುದು ನನ್ನನ್ನು ಎದುರು ಹಾಕಿಕೊಂಡವರ ಬಾಳು. ಸವಿತಾ ಬಡವಳಾದರೂ ಅದೆಷ್ಟು ಬಿಗುಮಾನ. ಅಂದು ಊರಲ್ಲಿ ನಾನೊಬ್ಬನೇ ಅತ್ಯಾಚಾರಕ್ಕೆ ಕೈ ಹಾಕಿದ್ದನ್ನು ಕಂಡು ಸಾವಿರಾರು ಜನ ಸಮೂಹದಲ್ಲಿ ಸಾಕ್ಷಿ ಹೇಳಿ ನನ್ನನ್ನು ಅವಮಾನ ಮಾಡಿದೆಯಲ್ಲ ಮರುಳಿ. ಇದು ಮರೆಯಲಾಗದ ಸೇಡು. ಈ ಸೇಡಿನ ಪ್ರತ್ಯುಪಕಾರವಾಗಿ ಆ ನಿನ್ನ ತುಂಬುಗಲ್ಲದ ಮೇಲೆ ಸೇಡಿನ ಮುದ್ರೆ ನಿಟ್ಟು ನಾ ಬಯಸಿದ ಪಾತ್ರಗಿತ್ತಿ ಎತ್ತ ಕಡೆನೇ ಬರುತ್ತಿಲ್ಲ. ಸೂರ್ಯನಿಗೆ ಏನು ಗೊತ್ತು ನೀನು ಇದೀಗ ರೈದ ನೈದಲೆ ಎಂದು. ವರುಣನಿಗೇನು ಗೊತ್ತು ನೀನು ನಾಟ್ಯ ಮಾಡುವ ನವಿಲು ಎಂದು. ಚಂದ್ರನಿಗೇನು ಗೊತ್ತು ನೀನು ಚಂದ್ರ ಚಕೋರಿ ಎಂದು. ಸವಿತಾ ನಿನಗೇನು ಗೊತ್ತಲೇ ಇದು ವಿಷ ತುಂಬಿದ ಮಿಡಿನ ಆಗರನೆಂದು. ಅಯ್ಯೋ, ಯಾರಾದ್ರೂ ನನ್ನನ್ನು ಕಾಪಾಡಿ. ಪ್ಲೀಸ್ ಸರ್, ಅಲ್ಲಿ ಹಾವು ಬೆನ್ನೆಟ್ಟಿ ಬರ್ತಾ ಇದೆ, ನನ್ನನ್ನು ಕಾಪಾಡಿ. ಸೇವ್ ಮೀ. ನೋ ನೋ, ಇಂಥ ಮೋಹನಾಂಗಿಯರನ್ನು ಮೋಸತನದಿಂದ ಮೋಹ ಮಾಡುವ ಮನಮೋಹಕರು ಈ ಕಣ್ವರ್ಲಾಲ ಸಾಮೀಪ್ಯ ಬರಲು ಅದೆಂದಿಗೂ ಸಾಧ್ಯವಿಲ್ಲ. ಯಾವುದೋ ಒಂದು ಕಪ್ಪೆ ಬಂದು ಎಡೆ ಎತ್ತಿ ನಿಂತ ಸರ್ಪದ ಮುಂದೆ ಆಸರ ಕೇಳಿದಂತಾಯ್ತಲ್ಲ ಸವಿತಾ ನಿನ್ನ ಬಾಳು. ಇದೇನು ಸರ್, ಕಪ್ಪೆ ಹಾವು ಅಂತ ಏನಾರೇ ಹೇಳಿ ನನ್ನನ್ನು ಹೆದರಿಸುತ್ತಿದ್ದೀರಲ್ಲ ಕನ್ನವರ್ ಸರ್. ಕನ್ವರ್ಲಾಲ್ ಬೋಲೋ. ಏ ಬೋರಿ, ಸಾಧ್ವಿ ಎಂದು ಸೋಗು ಹಾಕಿ ಇಂಥ ಕಾನನದಲ್ಲಿ ಸಾವಿತ್ರಿ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ನಿನ್ನಂತ ಕಾಮಿನಿಯರನ್ನು ನಾನೆಷ್ಟು ನೋಡಿಲ್ಲ ಹೆಣ್ಣೆ. ಮಿಸ್ಟರ್, ಒಂದು ಅಮಾಯಕ ಹೆಣ್ಣಿನ ಮೇಲೆ ಇಂಥ ಆರೋಪವನ್ನು ಹೊರಿಸ್ತಾ ಇದೆಯಾ? ನಿನ್ನ ಜನ್ಮಕ್ಕೆ ನೋಡು, ನಮ್ಮಂತ ಒಂಟಿಯರ ಹೆಣ್ಣುತನ, ಈ ಮಾನತನ ನಿಮ್ಮಂತ ಅವಿವೇಕಿಗೆ ಗೊತ್ತಾಗಬೇಕು. ಹೆಣ್ಣಿನ ಬೆಲೆ ಏನಂತ. ಯಾಕೆ ಯಾಕೆ ಈ ರೋಷ? ನಿನ್ನಂತ ಕಾಮಿನಿಯರು ಸಿಕ್ಕ ಸಿಕ್ಕ ಪುರುಷರನ್ನು ಹಾಯ ಎಂದು ಅವರ ಜೇಬನ್ನು ಕತ್ತರಿಸುವ ಚಂಚಲ ವನಿತೆಯರಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ. MTV, ಫ್ಯಾಷನ್ ಟಿವಿ ಎಂದು
ಹಾಕಿಕೊಂಡು ತಮ್ಮ ಬೇಡ ಬೇಯಿಸಿಕೊಳ್ಳುವ ಥರ್ಡ್ ಕ್ಲಾಸ್ ಹುಡುಗಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪ್ಯಾರ ಕುಚ್ ಕುಚ್ ಹೋತಾ ಎಂದು ತನ್ನ ಮಾಜಿ ಪ್ರಿಯಕರನೊಂದಿಗೆ ಮೋಜು ಮಸ್ತು ಮಾಡಿ ಇನ್ಯಾರೊಂದಿಗೋ ಮದುವೆಯಾಗಿ 6 ತಿಂಗಳಲ್ಲಿ ಗರ್ಭಿಣಿಯರಾಗುವ ಪ್ರತಿರಥ ಶಿರೋಮಣಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಏನಂತೆ? ಶಟ್ ಅಪ್ ಇಡಿಯಟ್. ಏ ಸೊಕ್ಕಿನ ಹೆಣ್ಣೆ, ಉಚ್ಚರಿಸದಿರೋ ಮುಂದಿನ ನುಡಿಯನ್ನು. ನೀ ಹೇಳಿದ್ದಲ್ಲ ನನಗೆ ಸತ್ಯ ಅಂತ ಅರಿವಾಗಬೇಕಾದರೆ ನಾನು ನಿನ್ನ ಹುತ್ತದೊಳಗೆ ಕೈ ಹಾಕಲೇಬೇಕು. ಸ್ಟಾಪ್ ಇಟ್. ನೋಡು, ನಾನು ದೇವಸ್ಥಾನಕ್ಕೆ ಬಂದಿರುವಳು. ನಿನ್ನ ಹಳೆ ಕಥೆ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿರುವುದಿಲ್ಲ. ನಿಮ್ಮಂತ ಕಾಮುಕರು ಈ ಸಮಾಜದಲ್ಲಿ ಇರುವುದರಿಂದಲೇ ನಮ್ಮಂತ ಕಾಲೇಜ್ ಹುಡುಗಿಯರು ತಲೆ ತಗ್ಗಿಸಿ ತಿರುಗುವಂತಾಗಿದೆ. ಅದೇ ನಿಮ್ಮಂತ ಗಂಡಸರು ಕಂಡ ಹುಡುಗಿಯರನ್ನು ಬೈಕ್ ಮೇಲೆ ಕುಂಡ್ರಿಸ್ಕೊಂಡು ಹೋಗಿ ಎಂಜಾಯ್ ಮಾಡುತ್ತಾ ಕೊನೆಗೆ ಯಾರಾದ್ರೂ ಕೇಳಿದ್ರೆ ಇವಳು ನನ್ನ ತಂಗಿ ಸಮಾನ ಅಂತ ಸೆಂಟಿಮೆಂಟ್ ತೋರಿಸೋ ನಿಮ್ಮಂತ ಗಂಡಸುಗಳು ತುಂಬಿದ್ದಾರೆ ಈ ನಮ್ಮ ಸಮಾಜದಲ್ಲಿ. ಸೊಕ್ಕಿನ ಹೆಣ್ಣೆ, ಉಚ್ಚರಿಸದಿರೋ ಮುಂದಿನ ನುಡಿಯನ್ನು. ನೀ ಹೇಳಿದ್ದಲ್ಲ ಸತ್ಯ ಅಂತ ನಿನಗರಿವಾಗಬೇಕಾದರೆ ನಾನು ನಿನ್ನ ಹುತ್ತದೊಳಗೆ ಕೈ ಹಾಕಲೇಬೇಕು. ಹಚ್ಚಿದರಿಂದ ತೂರುತನಕ್ಕೆ ಒಂದು ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುತ್ತಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ದೊಡ್ಡ ಬಡ್ಡಿಯ ಮಗನೇ, ಕೈ ಬಿಡುವ ಹೆಣ್ಣನ್ನು. ನನ್ನ ಈ ಗಣಕಾರ್ಯಕ್ಕೆ ವಿಘ್ನ ತಂದ ನೀನ್ಯಾವನಲೇ ರಾಸ್ಕಲ್? ಅಕ್ಕರೆಯಿಂದ ಎತ್ತಿ ಆಡಿಸುವ ಅಕ್ಕಂದಿರಿಗೆ ತಮ್ಮನ ತರ, ಅಣ್ಣ ಎಂದು ಕರೆಯುವ ತಂಗಿಯರಿಗೆ ಅಣ್ಣನ ತರ, ಈ ಕರುನಾಡ ಜನತೆಗೆ ಕಂದಮ್ಮನ ತರ, ನಿನ್ನಂತ ಶಣ್ಣರಿಗೆ ಮಿಂಡನ ತರ. ಯಾವ ಮಿಂಡನ ತರ? ನೀನು ಮಿಂಡಾದರೆ ನಾನ್ಯಾರು ಗೊತ್ತೇನಲೇ? ವಿಷ ತುಂಬಿದ ಒಂದು ಘಟ ಸರ್ಪ, ನಿನ್ನನ್ನು ಕಚ್ಚದ ಬಿಡಲಾರೆ ಮಗನೇ. ಓಡ್ ಕರೆಯುತ್ತಾ ಎದುರು ಬರುವ ಹಾವಿನ ಹಲ್ಲನ್ನು ಕೀಳುವ ಆ ಹೋಳಿಗ ನಾನು. ಹೋಗುತ್ತೇನೆ ಮಗನೇ, ಹೋಗುತ್ತೇನೆ. ಆದರೆ ಇನ್ನು ಮುಂದೆ ನೋಡಿಕೋ ನಿನ್ನ ಗತಿಯನ್ನು. ನೀ ಊದುವ ಪುಂಗಿಯನ್ನು ನಿಲ್ಲಿಸಿ ನಿನ್ನನ್ನು ಕಚ್ಚದು ಬಿಡಲಾರೆ ಮಗನೇ. ಹಾಗೆ ಈ ನಾಟಕದ ಕೊನೆಯ ಅಧ್ಯಾಯ ಬರುವುದರೊಳಗಾಗಿ ನಿಮ್ಮಿಬ್ಬರ ಕೊನೆಯ ಅಧ್ಯಾಯವನ್ನೇ ಮುಗಿಸದಿದ್ದರೆ ನನ್ನ ಹೆಸರು ಕನ್ವರ್ ನೈ, ಕನ್ವರ್ ಲಾಲನೇ ಅಲ್ಲ. ಬರುತ್ತೇನೆ ಮಗನೇ. ಹೋಗು, ಅದೇನು ಮಾಡುತ್ತೀಯ ನಾನು ನೋಡುತ್ತೇನೆ. ಆದ ಸಮಯಕ್ಕೆ ಬಂದು ನೀವು ನನ್ನ ಮಾನವನ್ನು ಕಾಪಾಡಿದ್ರಿ. ನೀವು ಬರದೇ ಇದ್ರೆ ಸಾಕು ಮಾಡಿ ನಿಮ್ಮ ಸಿನಿಮಾ ಹಳೆ ಡೈಲಾಗ್. ಇಂಥ ಜಾಗಕ್ಕೆ ಬರಬೇಡದು ಅನ್ನೋದು ನಿಮಗೆ ಗೊತ್ತಿಲ್ಲ? ಇಂಥ ಜಾಗದಲ್ಲಿ ಇಂಥ ಕೆಟ್ಟ ಕಾಮಕರು ಇದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ?
ಅವನೇ ಹೇಗೆ ಕಾಪಾಡಿದ್ರಲ್ಲ, ನಿಮಗೆ ನಾನು ಹೇಗೆ ಋಣಿ ಆಗ್ಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನಾನೇನು ಅಂತ ಮಹಾ ಘನಕಾರ್ಯ ಮಾಡಲಿಲ್ಲ. ಶೀಲವಂತರ ಶೀಲವನ್ನು ಕಾಪಾಡುವುದು ನಮ್ಮ ಧರ್ಮ, ಕರ್ತವ್ಯ. ಆ ಕರ್ತವ್ಯದ ಹಿಂದೆ ಎಷ್ಟೋ ಜನರಲ್ಲಿ ಸ್ವಾರ್ಥವಿರುತ್ತದೆ ಸರ್. ನೋಡಿ, ಈ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ನೀವೇ ನನ್ನ ದೇವರು. ನೀವಾದರೂ ನನ್ನ ಹೃದಯದ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡಿರಲ್ಲ, ಅಷ್ಟೇ ಸಾಕು. ಹಾ, ನಡೀರಿ, ನಿಮ್ಮನ್ನು ನಿಮ್ಮ ಮನೆಯವರೆಗೆ ಬಿಟ್ಟು ಬರುತ್ತೇನೆ. ಆಯ್ತು, ಬನ್ನಿ. ನನಗಂತೂ ಹೇಳೋರು ಕೇಳೋರು ಒಬ್ಬರೇ ಇಲ್ಲ. ನಮ್ಮ ರಮೇಶ್ ಅಪ್ಪರ್ ಮನ್ಯಾಗ ಕೆಲಸ ಮಾಡಾಕತ್ತೀನಂತೂ ನನಗ ತಿನ್ನಾಕ ಉಣ್ಣಾಕ ಏನ್ ಕಡಿಮೆ ಇಲ್ರಿ. ಆದ್ರ ಹಾಸರಿಕಿ ಬ್ಯಾಸರಿಕಿ ಕೇಳಾಕ ಒಂದ್ ಹೆಣ್ಣು ಮಕ್ಳಾಗಿಲ್ಲ ನೋಡ್ರಿ. ನನಗ ಈ ಕಡೆ ಒಂದ್ ಯಾವ್ದ ಜವಾರಿ ಕೋಳಿ ಪಾಟಿ ಬರಾಕತೈತಿ. ಬರ್ಲಿ ಬರ್ಲಿ
ಗಡಬಡಿಸಿ ನಾನು ಕೆಲ್ಸಕ್ಕೆ ಹೊಂಟ ಗಡಬಡಿಸಿ ನಾನು ಕೆಲ್ಸಕ್ಕೆ ಸಮೋವ ಜಾಯಿಲ ಉಸಿರ ಜಾಯಿಲ ಸಮೋವ ಜಾಯಿಲ ಉಸಿರ ಜಾಯಿಲ ಬಗಲೇರಿ ಸವಲ ಬಗಲೇರಿ ಸವಲ ಹಣ್ಣು ಬೇಕನ್ರಿ ಹಣ್ಣು ಸೇಬು ಹಣ್ಣ ಯಾರಿಗೆ ಬೇಕ್ರಿ ಸೇಬು ಹಣ್ಣ ಏ ಹುಡುಗಿ ಏನ್ ತಂದಿ ಮಾರಾಕ ಏನ ತಂದಿ ಮಾರಾಕ ಅಲ್ಲ ಏನಕ್ಕ ತಕ ಹೋದ್ರಿ ದಿನ ಕೇಳ್ಸಾರಿಲ್ಲನ ನಾನು ಸೇಬು ಹಣ್ಣು ಮಾರಾಕ್ ಬಂದಿನಿ ಬೇಕನ ಮತ್ತೆ ನಿನಗೂ ಬೇಕನಂತ ಕೇಳ್ತಿಯಲ್ಲ ಹುಡುಗಿ ನಿನ್ನ ಮ್ಯಾಗಿಲ್ ಅರಿವಿ ತೆಗದ ನೀವು ಅಂದು ಕೊಡೋಲ್ಲ ನೀವು ಒಂದಂದ ಯಾಕ ರಾಗ ಇಲ್ಲಿ ಶುರು ಮಾಡಿದಿಲ್ಲ ಯಾಕೆ ಏನಂತ ಮೈಯಾಗ ಆರಾಮ ಆಯ್ತಲ್ಲ ಹಂಗಲ್ಲ ಹುಡುಗಿ ಹಂಗ್ಯಾಕ್ ತಪ್ಪು ತಿಳ್ಕೊಂಡು ಬಾಯಿಗೆ ಹತ್ತಕತ್ತಿದಿ ನೀವು ಅಂದ್ರ ಚಲೋ ಎರಡು ಗುಂಡ್ಗುಂಡನು ಹಣ್ಣು ಕೊಡುವ ಅಂದ್ಯ ಅಂದಂಗ ಏನ್ ನಿನ್ ಹೆಸರು ನನ್ನ ಹೆಸರು ರಂಗಿ ಅಂತ ಅಂದಂಗ ನಿನ್ನ ಹೆಸರ ನನ್ನ ಹೆಸರು ರಂಗು ಅಂತ ಹೌದಾ ಹಂಗಾದ್ರೆ ಇರ್ಲಿ ಬಿಡ ಸ್ವಲ್ಪ ಜಲ್ದಿ ಹಿಡಿ ಏ ಬಿಡ ನಿನ್ನ ಮೂದೇವಿ ಹಳೆ ಮೂದೇವಿ ಬಿಡ ಕೈ ಅಲ್ಲ ಹುಡುಗಿ ನಂದಟ ಜಲ್ದಿ ಹಿಡಿ ಅಂದಕ್ಕೆ ನೀನ ಈಗ ಹಿಡಿದ್ಗಳನ್ನ ಹಂಗ್ಯಾಕ್ ಜೋ ಕಳೆದ್ರಂಗ್ ಮಾಡಕತ್ತಿದಿ ಅಲ್ಲ ಮಾರೇ ನಾ ಹಿಡಿ ಎದ್ದಿದ್ದು ಪುಟ್ಟಿ ಅಲ್ಲ ನೀ ನನ್ನ ಸೊಂಟ ಹಿಡಿದಲ್ಲ ಹಿಡಿದ್ ಬಿಡ ಯಾಕೆ ಮೇಯಾಗ ಆರಾಮಿಲ್ಲನ ಹೇ ಹಂಗೇನಿಲ್ಲ ಸೊಂಟ ಹಿಡಿದ್ರೆ ಕರ್ಗೋದೈತನ ಹಿಚ್ಕಿದ್ರೇನು ಮುರಿದೈತಿ ಇರ್ಲಿ ಬಿಡು ನೋಡಿ ನೀಳ ಪುಂಗಿ ಈಕಿ ಪುಂಗಿ ತಂದಿಲ್ರಿ ಈಕಿ ಪುಂಗಿ ಆಡ್ಸವ್ ಈ ಕಡೆಯಿಂದ ಬರ್ತಾನ ಅವನ್ ತಕ್ಕೈತಿ ಪುಂಗಿ ಈಗಿನ ಪುಂಗಿ ಆಮೇಲೆ ಅವ ತಕ್ಕಿಲ್ಲ ಪುಂಗಿ 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 ಅವ್ರು ಹಾವ್ ಆಡ್ಸೋರ್ ತಕ್ಕಿರ್ತ ನಮ್ ತಾಕ್ ಬ್ಯಾರೆ ಐತಿ ಈಗ ಅನ್ಬಾರ್ದು ವಾದವ್ರ ಸಂದ ಒಣಗೇನ ಇನವ ನಾ ಅನ್ನೋದಿಲ್ಲ ಅದನ್ನ ನೀನು ಪುಂಗಿ ಇದ್ರೆ ನಿನ್ ಕಡೆ ಇರ್ತೈತಿ ನನಗ್ ಬ್ಯಾಡ ಅದೆಲ್ಲ ಏನ ನಾನೇ ನಿನಗ್ ಕೊಡ್ತಂತ ಕೇಳಿಲ್ಲ ಅದಕ್ಕ ಪುಂಗಿ ನೋಡ್ರಿ ಏನ್ರಿ ಏನಾಕತ್ತೇನು ಬ್ಯಾಡ ಬ್ಯಾಡ ಅದನ್ನೆಲ್ಲ ಈಗ ಮಾತಾಡೋದು ಬೇಡ ಮದ್ವೆ ಆಗಿದ್ದ ನಿಂದ ಮದ್ವೆ ಯಾಕೆ ಮಾಡ್ಕೋಬೇಕಲ್ಲ ಆಕತ್ತೇನ ಬರ್ಗೆಟ್ ಕೇಳಿದೆ ಬರ್ಗೆಟ್ ಕೂತಿದ್ದಿ ಎಲ್ಲಿ ಚಂದ ನೋಡಿ ಹುಡುಗಿಯರ್ ಕಂಡ್ರ ಕೇಳೋ ಪ್ರಶ್ನೆನ ಅದ ಲವ್ ಆಗೈತೇನ ಮದುವೆ ಆಗೈತೇನ ಇಂಥವ್ ಕೇಳ್ಬೇಕು ಬರೀ ಅಲ್ಲ ಹುಡುಗಿ ಹೇಳ ಅವು ಹಣ್ಣು ಪುಟ್ಟಿ ತಳಗಿಳಿಸಿದೆ ಅದ್ರಾಗ ಹಣ್ಣು ಕುಡ ನೋಡೋಣ ಚಂದ ಚಂದ್ರ ನೋಡ್ತೀನಿ ಅಯ್ಯಯ್ಯನ ಅಲ್ಲಿಂದ ಇಲ್ಲಿ ನಿನ್ನ ಕೊಡಾಕಂತ ಬಂದಿನಿ ನಿನಗ್ ಕೊಡ್ಲಾರ್ದ ಹಂಗ ನೆನ್ನಾನ ಇರ್ಲ ಮೂರಾಗ ಒಂದ್ ಸೇಬು ಹಣ್ಣು ಕಂಡಿಲ್ಲ ತೋಡಿ ನನ್ನ ಸೇಬು ಹಣ್ಣಿನ ಎಲ್ಲ ಬ್ಯಾತ್ ತೆಗದವು ಬರಬರಿ ಅದ ಆದ್ರ ಈಗ ಅವ ಬರ್ಬೇಕು ಬಂದಿಂದ ಮಾತ್ ಮುಂದ್ ಮಾಡಮಂತ ಅಲ್ಲ ಮಾರೇ ನಿನ್ ಸೇಬು ಹಣ್ಣು ಎಷ್ಟು ಬೇಕು ಹೇಳ ಯಾಕಂದ್ರ ನಾನು ಜಲ್ದಿ ಹೋಗ್ಬೇಕ ವ್ಯಾಪಾರ ಮಾಡಕ ನೀ ಅದನ್ನ ಮೊದಲ ಕೇಳಿದ್ರ ನಾ ಇಟ್ಟದಿಗೆ ಹೇಳೇ ಬಿಡ್ತಿದ್ದೆ ಅಲ್ಲ ಹುಡುಗಿ ನೀ ಜಲ್ದಿ ಹೋಗ್ಬೇಕಂದಲ್ಲ ಮುಂದೆ ವ್ಯಾಪಾರ ಮಾಡಕ್ ಹೋಗ್ಬೇಕಂತ ಮಾಡ್ಯಾನ ಅಲ್ಲ ಮಾರಯ್ಯ ಮತ್ತ ಹಂಗಂದ್ರೆ ಹೆಂಗ ನೀ ಮುಂದೆ ವ್ಯಾಪಾರ ಮಾಡಕ್ ಹೋಗ ಮಂದಿಯಲ್ಲ ಇನ್ನು ಮುಂದಿನ ವ್ಯಾಪಾರದ ಬಗ್ಗೆ ಒಟ್ಟ ವಿಚಾರ ಮಾಡ್ಬೇಡ ಇನ್ನು ಮುಂದಿನ ವ್ಯಾಪಾರ ಏನಿದ್ರು ನಾನಾ ಮಾಡ್ತೀನಿ ನೀನ ಮಾಡ್ತಿ ಮಾಡತ್ತೀನಿ ಮಾಡಕ್ ತಡಕ ನೋಡ್ತೀನಿ ನಾ ಮಾಡ್ತೀನೋ ನೀ ಮಾಡ್ತೇವ ಅಯ್ಯೋ ಅಪ್ಪ ಬರೇ ಇದನ್ನ ಕೇಳಿ 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 ನಮ್ದು ತಲೆ ಹಿಡ್ದೈತಿ ನಾ ಓಣೆಗಾಜ್ ವಾದ್ರ ಸಾಕು ನಿನ್ನ ತಗೊಂಡು ಹೊಡೆದ ಬಿಡ್ಲಿ ಇನ್ನೊಮ್ಮೆ ನೀನ್ ನಾಟಕ ಸುದ್ದಿಗೆ ಹೋಗ್ಬಿಡ ನೋಡಿರಿ ಹುಡುಗನವ್ರು ಹೇಳಾರ ನನಗೆ ಶ್ರಾವಣ ತಿಂಗಳಾಗ मैं तो रस्ते से जा रहा था
नहीं तो मिर्ची लगे तो मैं क्या करूं, मैं तो मिर्ची लगे तो मैं क्या करूं, मैं तो रास्ते की जा रहा था, मैं तो बेलपुरी का रहा था, रास्ते से जा रहा था बेलपुरी का लड़की को मारा था, मैं तो मिर्ची लगे तो मैं क्या करूं, मैं तो मिर्ची लगे तो मैं क्या करूं। ಅಂತೀನಿ ಕೊಡೋನ್ ಉಡೋನ್ ನಾಯಿ ಒಂದ್ ಹೆಣ್ಣಾಯಿ ಕಂಡ್ರ 20 ಗಂಡ ನಾಯಿ ಬೊಗಳಕ್ ಚಲೋ ಮಾಡೇ ಬಿಡ್ತಾವ. ಅಲ್ಲ ಮಗನ ನಿನಗ ನಾಯಿ ಗಂಟು ಬಿದ್ರಿ ಇಲ್ಯಾಕ್ ಬಂದಿಯೋ? ಬ್ಯಾರೆ ಜಾಗ ಇರ್ಲಿಲ್ಲನ? ನಾ ಹಣ್ಣು ತಿನ್ಬೇಕಂತ ಮಾಡಿದ್ದೆ, ಅದಕ್ಕೂ ಒಂದು ಕಲ್ಲು ಹಾಕಿದೆ ಮರ. ಅವನು ಇಡೀ ಬಾರ್ ಜಗತ್ ಬಂದ್ ಹಿಡ್ದಿತ್ತು. ನಾನ್ ಲುಂಗಿ ಗಚ್ಚಾಗಿ ಹಿಡ್ಕೊಂಡು ಓಡಿ ಬಂದಿನ್ರಿ, ಇಲ್ಲಿಂದ ಓಡಿ ಬಂದಿನಿ ಇಲ್ಲಿಗೆ. ನಿನಗ ನಾಯಿ ಬೆನ್ನ ಎತ್ತಿದ್ರೆ ಇಲ್ಯಾಕ್ ಬರಕ್ ಹೋಗಿದ್ದೆ? ಅಲ್ಲೇ ಬ್ಯಾರೆ ಇರ್ಲಿ, ಬ್ಯಾರೆ ಜಾಗ ಕಡೆ ಹೋಗ್ಬೇಕಿಲ್ಲ. ಹಂಗ್ಯಾಕ ಸಿಟಿ ಬರಾಕತಿ? ಅವ್ರು ಹಣ್ಣ ತಿನ್ನಾಕ ಶುರು ಮಾಡಿದ್ರ ಅದ್ರಾಗ ಬಂದು ನೀವು ಕಲ್ಲು ಹಾಕ್ಬಿಟ್ರಿ. ಇಲ್ಲೆರಡು ಯಾವ್ಯಾವ ಆಸಾಮಿ ಅದಾವ ಅಲ್ಲಿವು. ಸಲಾಮ್ ಅಲೈಕು ಭಯ್ಯ, ಸಲಾಮ್ ಅಲೈಕು ಚೋರಿ, ಸಲಾಮ್ ಅಲೈಕು. ನಮಸ್ಕಾರಪ್ಪ. ಇವ್ರು ನಂಬಕ್ ಹೋಗ್ಬೇಡ ಬಾಳ, ಯಾಕಂದ್ರೆ ಇವ್ರು ನಂಬರ್ ಅಲ್ಲ. ಯಾರು ಮತ್ತ ಬ್ಯಾರೆ ಇಂಥವೆಲ್ಲ ಮಾಡ್ತಾರೆ ಇವ್ರು. ಈ ಅಪ್ಪರ್ ನಂಬರ್ ಯಾವಾಗ ಉಣ್ಣುತ್ತಕ್ಕ ಮುಸಲ ಉಂಡಿಂದ 3 ತಿಸಲ. ಯಾವ ಲಡಿಕಿ? ಅಲ್ಲ ನಮಸ್ಕಾರಪ್ಪ, ನಮಸ್ಕಾರ. ನನ್ನಿಂದ ಏನಾಗಬೇಕಾಗಿತ್ತು? ಏನ್ ನಿನ್ನ ಹೆಸರು? ನನ್ನ ಹೆಸರು ಕಾಶಿಮ್ ಅಂತ, ಮೇರಾಗ ಓ ಕಡಬಲಕಟ್ಟಿ. ನಮ್ಮ ಅಡ್ರೆಸ್ ಐತಲ್ರಿ, ಅದು ಮೂರಾಬಟ್ಟಿ ಅಂತಾರ. ನೋಡಿ ಇಲ್ಲಿ ನೋಡು, ಈ ಮಗ ಮಾಡಿದ ಆಕಾರ ನೋಡು. ಅಡ್ರೆಸ್ ಒಂದ ಮನಿ, ಹೆಸರು ಒಂದ ಮನಿ, ಹುಟ್ಟಿದ್ರೆ ಹೆಂಗ್ ಹುಟ್ಟೇನಂತೀನ ಇವ ಮೂರಾಬಟ್ಟಿ ಅಂತ. ಇವ ಮಾಡೋ ಕೆಲಸ ಎಲ್ಲ ಬರೀ ಮೂರಾಬಟ್ಟಿನೇ ಅಂತ ನೋಡು. ನಾನು ಸೇಬು ಹಣ್ಣು ಮಾರಕ್ಕೆ, ಯಾಕಂದ್ರ ಅವಾಗಾದ್ರೂ ಕುಡಕ್ಕೆ ನಿನಗಾದ್ರೂ ಕುಡಕ್ಕೆ. ನೀವ್ ಯಾಕೆ ಜಗಳ ಮಾಡಾಕತ್ರಿ? ನೋಡ್ ಅಂದ್ರೆ ತಾವು ತಡಿ ಸಾಬ, ಅವಸರ ಮಾಡ್ಬೇಡ. ಮೊದ್ಲ ಗಂಟ್ಲು ನೋವಾಗೈತಿ. ನೀವ್ ಅವಸರ ಮಾಡಾಕತ್ತಿದ್ರ ಮತ್ತ ನಾ ಹಿಂಗ್ ಮಾಡ್ಬೇಕತಿ. ಅವಸರ ಪಡ್ಬೇಡ ಯಾಕ. ನೋಡ ಸಾಹೇಬ್ರ, ಮತ್ತೆ ನಿಮ್ಗೂ ಎಷ್ಟ್ ಬೇಕ್ರಿ ಹಣ್ಣು? ಅಂದ್ರ ತಾವು ಸೇಬು ಹಣ್ಣು ಮಾರ್ತಾವು. ಯಾಕೆ ತಾವು ತಿನ್ಬೇಕಂತಿದಾವು? ಅದ್ ನನ್ನ ಇಷ್ಟ. ಅವಾಗಾದ್ರೂ ಕೊಡ್ತೀನಿ, ನಿನಗಾದ್ರೂ ಕೊಡ್ತೀನಿ. ಇಲ್ಲಿ ಬೇಕೈತಿ ಅಂತ ರೊಕ್ಕ ಯಾರು ಕೊಡ್ತಾರ ಅವ್ರಿಗೆ ಕೊಡಕ್ ನಾ ಬ್ಯಾಡ ಬ್ಯಾಡ. ಯಾಕ ಅವಗೂ ಕೊಡ್ತೀನಿ, ನನಗೂ ಕೊಡ್ತೀನಿ, ಅದನ್ನ ಮಾತ್ರ ಅನ್ಬೇಡವ್ವ. ನಾ ವ್ಯಾಪಾರ ಮಾಡಕ್ಕೆ ಅದ್ರಾಗ ಏನ್ ತಪ್ಪು ತಿಳ್ಕೊಳಕ್ ಒಟ್ಟ ಪುತ್ರನು ಕೇಳ್ರಿ ಕೊಡ್ತೀನಿ, ಈ ಮಾವುಗಳು ಕೇಳ್ರು ಕೊಡ್ತೀನಿ. ಅದಕ್ಕೆ ನಾ ವ್ಯಾಪಾರ ಮಾಡಕ್ ಬಂದಿನಿ. ಹೌದಿಲ್ರಿಪ್ಪ? ಕೊಡ್ತೀನಿ ಅನ್ನೋ ಸುದ್ದಿ ಒಟ್ಟ ತೆಗೆದು ಹೋಗಿದ್ಬಿಡಿ. ನಿನ್ನ ಕಿವಿಯೊಂದು ಬಾಳ ಹೊಲಸೈತಿ ಕಾಲ. ಹುಚ್ಚದೇನ? ನಿನ್ನ ಹುಚ್ಚ, ನೀ ಹುಚ್ಚದಿ. ಅಯ್ಯೋ ನನಗ ಹುಚ್ಚ ಅನ್ಬೇಡ, ನನ್ನ ತಲಿ ಮಲ್ಲ ಬಾಳ ಹಾಪಾಗೈತಿ. ಇರ್ಲಿ ಬಿಡ, ನೀವ್ ಇಬ್ರು ಜಗಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಬ್ಬರಿಗೂ ಸಮಾನಾಗಿ ಕೊಟ್ಟು ಹೋಗ್ತೀನಿ. ಈಗ ನೀನು ಸೇಬು ಹಣ್ಣು ತಗೊಂಡಿ, ನೀನು ಸೇಬು ಹಣ್ಣು ತಗೊಂಡಿನಿ. ನೀ 20 ರೂಪಾಯಿ, ನೀ 20 ರೂಪಾಯಿ ಕೊಡ. ನಮ್ಮ ಅಪ್ಪ ಬರೋ ಹೊತ್ತಾಗೈತೆ. ನೀ ಹಣ್ಣು ಕೊಟ್ಟ ಹಂಗ ಹೋಗ್ಯನ? ಮತ್ತೆ ಹೋಗಲ್ಲ ಒಂದು ಮಾತಾಡ್ತಾಡ. 4 ವರ್ಷ ವೇಸ್ಟ್ ಮಾಡಿ 4 ವರ್ಷ ಈಗ ಕಟ್ಟಾತಾನವ, ಅವಾಗ ಕೇಳ್ತಾನ. ಹಂಗಾರೆ 4 ವರ್ಷದ ಏನು ಮಾಡೇ ಇಲ್ಲ. ನಾಟಕ ಆಡಕ್ ಬೇಡ ಹೋಗ್ಬೇಡ.